ತನ್ನ ದೇಶಕ್ಕಾಗಿ ಅದೆಷ್ಟೋ ಜನ ಸೈನಿಕರು ತಮ್ಮ ಪ್ರಾಣ ಬಿಟ್ಟಿರೋ ಕಥೆನ ಕೇಳಿರ್ತೀರಾ. ಆದರೆ ಇಲ್ಲೊಬ್ಬ ಸೈನಿಕ ತನ್ನ ಪ್ರಾಣ ಬಿಟ್ಟ ಮೇಲೂ ಕೂಡ ತನ್ನ ದೇಶಕ್ಕೋಸ್ಕರ ಕರ್ತವ್ಯ ನಿರ್ವಹಿಸ್ತಿರೋ ಕತೆ ನಿಮಗೆ ಗೊತ್ತಿದೆಯಾ? ಈ ಕತೆ ಕೇಳಿ. ಅವರೇ ಬಾಬಾ ಹರ್ಭಜನ್ ಸಿಂಗ್. 1968ರಲ್ಲಿ 23ನೇ ಪಂಜಾಬ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ಬೇಕಾದ್ರೆ ಹಿಮಪಾತಕ್ಕೆ ಸಿಲುಕಿ ಸಾವನ್ನಪ್ತಾರೆ. ವಿಚಿತ್ರ ಏನಂತ ಹೇಳಿದ್ರೆ, ಇವರು ಸಾವನ್ನಪ್ಪಿ 3 ದಿನ ಆದ್ರೂ ಕೂಡ ಇವರ ಮೃತದೇಹ ಸಿಕ್ಕಿರಲ್ಲ. ಆಗ ಅಲ್ಲಿರುವಂತಹ ಒಬ್ಬ ಸೈನಿಕನ ಕನಸಲ್ಲಿ ಇದೇ ಬಾಬಾ ಹರ್ಭಜನ್ ಸಿಂಗ್ ಹೋಗಿ ನನ್ನ ಮೃತದೇಹ ಇಂಥ ಜಾಗದಲ್ಲಿದೆ ಅಂತ ಹೇಳ್ತಾರೆ. ವಿಚಿತ್ರ ಏನಪ್ಪ ಅಂದರೆ, ಆ ಜಾಗದಲ್ಲಿ ಹುಡುಕಿದಾಗ ಅವರ ಮೃತದೇಹ ಸಿಗತ್ತೆ. ಅದೆಷ್ಟೋ ಜನ ಸೈನಿಕರಿಗೆ ಇವತ್ತು ಕೂಡ ಅವರ ಪ್ರೆಸೆನ್ಸ್ ಗೊತ್ತಾಗ್ತಾ ಇದೆ. ಅವರ ಬೂಟಿನ ಸದ್ದು, ಅವರು ತಮ್ಮ ಸುತ್ತಮುತ್ತಲಿರೋ ಥರ ಹಲವಾರು ಅನುಭವಗಳಾಗಿದೆ. ಇವರ ಮೇಲಿರುವಂತಹ ಅಭಿಮಾನಕ್ಕೆ ಇವರ ಸಮವಸ್ತ್ರನ ಇವತ್ತೂ ಕೂಡ ಕಂಪ್ಲೀಟ್ ಐರನ್ ಮಾಡಿ ಇಡ್ತಾರೆ. ಅವರ ಶೂಸ್ನ, ಅವರ ಬೂಟ್ಸ್ನ ಇವತ್ತೂ ಕೂಡ ಪಾಲಿಷ್ ಮಾಡಿ ಇಡ್ತಾರೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಥುಲಾ ಪಾಸ್ನ ಹತ್ರ ಇವರದೇ ಒಂದು ಬಾಬಾ ಹರ್ಭಜನ್ ಸಿಂಗ್ ಮಂದಿರ ಅಂತಲೂ ಕೂಡ ಕಟ್ಟಿದ್ದಾರೆ. ಇವರ ಮೇಲೆ ಸೈನ್ಯಕ್ಕೆ ಎಷ್ಟೊಂದು ರೆಸ್ಪೆಕ್ಟ್ ಇದೆ ಅಂತ ಹೇಳಿದರೆ, ಇವತ್ತೂ ಕೂಡ ಭಾರತ ಮತ್ತು ಚೀನಾದ ಏನಾದ್ರೂ ಕೂಡ ಆರ್ಮಿ ರಿಲೇಟೆಡ್ ಮಾತುಕತೆ ಆಗಬೇಕಾದ್ರೆ ಅವರಿಗೆ ಒಂದು ಸಪ್ರೇಟ್ ಚೇರನ್ನು ಹಾಕ್ತಾರೆ. ಆ್ಯಂಡ್ ಇವತ್ತೂ ಕೂಡ ಅವರ ತಿಂಗಳ ವೇತನ ಏನಿದೆ ಅವರ ಒಂದು ಅಕೌಂಟಿಗೆ ಇವತ್ತು ಕೂಡ ಹೋಗುತ್ತೆ. ಇದು ಬಾಬಾ ಹರ್ಭಜನ್ ಸಿಂಗ್ನ ಕತೆ. ಆ್ಯಂಡ್ ಯಾರಾದ್ರೂ ಕೂಡ ನಥುಲಾ ಪಾಸ್ ಕಡೆ ಹೋದರೆ ಬಾಬಾ ಹರ್ಭಜನ್ ಸಿಂಗ್ ಮಂದಿರಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ.